Find the degree measures corresponding to the following in radian measures. So last video ನಲ್ಲಿ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಎರಡು ರಿಸಲ್ಟ್ಗಳನ್ನು ನೋಡಿದ್ವಿ ನಾವು. ಸೊ ಏನು ರಿಸಲ್ಟ್ಸ್ ಅವು? ರೇಡಿಯನ್ ಮೆಷರ್ ಈಕ್ವಲ್ಸ್ ಟು ಪೈ ಬೈ 180 ಇಂಟು ಡಿಗ್ರಿ ಮೆಷರ್. ಸೊ ಇನ್ನೊಂದು ಡಿಗ್ರಿ ಮೆಷರ್ ಈಸ್ ಈಕ್ವಲ್ ಟು 180 ಬೈ ಪೈ ಇಂಟು ರೇಡಿಯನ್ ಮೆಷರ್ ಅಂತ. ಸೊ ಅದಲ್ಲದೆ ಒಂದೆರಡು ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಹಿಯರ್ ಆಲ್ಸೋ in this video we are going to solve two more problems the same type but ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊಲ್ಯೂಷನ್. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ರೇಡಿಯನ್ ಮೆಜರಲ್ಲಿ 11/16 ಕೊಟ್ಟಿದ್ದಾರೆ. ಸೊ 11/16 ಇದನ್ನು ನಾವೇನು ಮಾಡಬೇಕು ಅಂತಂದರೆ ಡಿಗ್ರಿ ಮೆಜರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಡಿಗ್ರಿ ಮೆಜರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಾರ್ಮುಲಾ ಏನಿದೆ, ಡಿಗ್ರಿ ಮೆಜರ್. ಸೊ ಡಿ ಎಮ್ ಅಂದರೆ ಡಿಗ್ರಿ ಮೆಜರ್ ಈಸ್ ಈಕ್ವಲ್ ಟು 180 by pi, where pi is 22/7 into ಅಲ್ಲೇನು ರೇಡಿಯನ್ ಮೆಜರ್ ಕೊಟ್ಟಿರ್ತಾರಲ್ಲ ಆ ರೇಡಿಯನ್ ಮೆಜರ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 180 by the value of pi is 22/7 into the radian measure is given as 11/16. So it is equal to 180 into 22/7 denominator ಇರೋದ್ರಿಂದ it will become 7/22 reciprocal ಆಗುತ್ತೆ and it is equal into 11/16. So divide ಮಾಡಿ 11 1s are 11 2s are 22 and 2 1s are 2 2 90s are 180. Again we can divide this by 2 2 8s are 16 2 45s are. ಸೊ ನ್ಯೂಮರೇಟ್ರಲ್ಲಿ ಏನು ಉಳಿತು ಅಂತಂದರೆ 45 ಇಂಟು 7 ಉಳಿತು, ಡಿನಾಮಿನೇಟ್ರಲ್ಲಿ 8 ಇದೆ. ಸೊ 45 ಮತ್ತು 7ನ ಮಲ್ಟಿಪ್ಲೈ ಮಾಡಿದರೆ 7 5s are 35 ಕ್ಯಾರಿ 3. ಸೊ ಇಲ್ಲಿ ಎಲ್ಲೆಲ್ಲ 3 ಬರ್ಕೊಳ್ಳೋಣ. 7 4s are 28 ಪ್ಲಸ್ 3 is 31. ಸೊ 315/8 ಡಿಗ್ರೀಸ್. ಬಟ್ ಇದನ್ನು ಇಷ್ಟೇ ಬಿಡೋ ಹಾಗಿಲ್ಲ. ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಫರ್ದರ್ ಇದನ್ನ ಚೇಂಜ್ ಮಾಡ್ತೀವಿ. ಯಾವ ರೀತಿ ಚೇಂಜ್ ಮಾಡ್ತೀವಿ ಅಂತಂದರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಮಾಡಬೇಕು. ಸೊ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಸಾಲ್ವ್ ಮಾಡಿ. ಸೊ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಓಕೆ, ಸೊ ಇಲ್ಲಿ ನಮ್ಮ ಹತ್ರ ಈಗ ಉಳಿದಿರೋದೇನು ಅಂತಂದರೆ 315/8 ಅಂತ ಇದೆ. ಸೊ ಇದನ್ನು ಡಿವೈಡ್ ಮಾಡಿ, ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ನಾವು ಬರೀಬೇಕು. ಸೊ ಆ ಪ್ರಾಸೆಸ್ ನಮಗೆ ಭಾಳ ಹೆಲ್ಪ್ ಆಗ್ತದೆ. ಸೊ 315ನ 8ಇಂದ ಡಿವೈಡ್ ಮಾಡ್ತೀನಿ. ಸೊ ಸಿನ್ಸ್ ದಿಸ್ 3 is less than 8 we will consider 31. ಸೊ 8 3s are 24. ಸೊ 31 minus 24 means 7. ಸೊ 5 ತಗೊಂಡ್ರೆ 75. 8 9s are 72. ಸೊ ವಿ ಗೆಟ್ 3 as the remainder. ಸೊ ಈ ರೀತಿ ಇದ್ದಾಗ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಯಾವ ರೀತಿ ಬರೀತಿದ್ವಿ ಅಂತಂದರೆ, ಈ ಕೋಶಂಟ್ ಏನು ಬಂದಿರ್ತಿತ್ತು ಅದು ಹೋಲ್ ನಂಬರ್ ಆಗಿರ್ತಿತ್ತು, ಅಂದರೆ ಇದು ಕಂಪ್ಲೀಟ್ ಪಾರ್ಟು, ಮತ್ತು 3/8 ರಿಮೈಂಡರ್ ಡಿವೈಡೆಡ್ ಬೈ ಡಿವೈಸರ್. ಸೊ ಇದು ಏನಾಗಿರ್ತಿತ್ತು ಅಂತಂದರೆ ಫ್ರ್ಯಾಕ್ಷನ್ ಪಾರ್ಟ್ ಆಗಿರ್ತಿತ್ತು. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಈ ರೀತಿ ಬರಿತಿದ್ವಿ, 39 3/8 ಡಿಗ್ರೀಸ್. ಸೊ ಇದನ್ನು ನಾವು ಹೀಗೆ ಬರಿಬಹುದು, 39 ಡಿಗ್ರಿ ಪ್ಲಸ್ 3/8 ಡಿಗ್ರೀಸ್. ಸೊ ಇಟ್ ಈಸ್ ಈಕ್ವಲ್ ಟು 39 ಡಿಗ್ರಿ ಪ್ಲಸ್ 3/8 ಇಂಟು, ಸೊ ಡಿಗ್ರೀಸನ್ನ ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ 1 ಡಿಗ್ರಿ ಈಸ್ ನಥಿಂಗ್ ಬಟ್ 60 minutes. ಸೊ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಐ ವಿಲ್ ರೈಟ್ 60 ಆ್ಯಂಡ್ ಡಿಗ್ರಿ ಹೋಗಿ ಈಗೇನಾಗ್ತದೆ ಅಂತಂದರೆ ಮಿನಿಟ್ಸ್ ಆಗ್ತದೆ, ಬಿಕಾಸ್ 1 ಡಿಗ್ರಿ ಈಸ್ ನಥಿಂಗ್ ಬಟ್ 60 minutes. ಸೊ ಡಿಗ್ರಿನ ತೆಗೆದ್ರೆ ನಾನೇನು ಹಾಕ್ಬೋದು ಅಲ್ಲಿ 60 minutes ಅಂತ ಹಾಕ್ಬೋದು. ಮತ್ತು ಪ್ರಾಸೆಸ್ ಕಂಟಿನ್ಯೂ ಆಗ್ತದೆ. ಇಲ್ಲಿ 2 4s are 8 ಅಥವಾ 4ಇಂದ ಡಿವೈಡ್ ಮಾಡೋಣ. 4 2s are 8, 4 1s are 4, 4 5s are 20. So we will get 39 degree plus 15 3s are 45/2 minutes.
ಸೊ ಇದನ್ನು ಮತ್ತೆ ಸೇಮ್ ಇದೇ ಪ್ರಾಸೆಸ್ 45ನ 2 ಇಂದ ಡಿವೈಡ್ ಮಾಡೋಣ. 2 2s 4 0 ಅಗೇನ್ 2 2s 4 1. ಸೊ ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದರೆ ನೋಡಿ ಏನು ಬಂತೀಗ. ಸೊ ಇಟ್ ಈಸ್ ಈಕ್ವಲ್ ಟು 39 ಡಿಗ್ರಿ ಪ್ಲಸ್ 45/2 ಮಿನಿಟ್ಸ್. ಇದನ್ನು ನಾವೆಂತ ಬರೀಬೋದು ಅಂದರೆ 22 ಮಿನಿಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಹಾಫ್ ಮಿನಿಟ್ ಇದೆ. ಸೊ 22.5 ಮಿನಿಟ್. ಸೊ ಈ ರೀತಿ ಬರೀತೀವಿ. ಸೊ ಇದನ್ನು ಸಪ್ರೇಟಾಗಿ ಮಾಡಿದರೆ 39 ಡಿಗ್ರಿ ಪ್ಲಸ್ 22 ಮಿನಿಟ್ಸು ಕಂಪ್ಲೀಟ್ ಮಿನಿಟ್ಸ್ ಇದು. ಸೊ ಮಿನಿಟ್ಸ್ ಹಿಂಗೆ ಬರಿತೀನಿ ಪ್ಲಸ್ ಹಾಫ್ ಮಿನಿಟ್. ಮಿನಿಟ್ಸ್ ನಂಬರ್ ಹಿಂಗೆ MIN ಮಿನಿಟ್ಸ್ ಅಂತ ಬರೆದರೆ ಅಥವಾ ಮೇಲ್ಗಡೆ ಒಂದು ಡ್ಯಾಶ್ ಹಾಕಿ ಬರಿಬೋದು. ಅಗೇನ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ಮಿನಿಟ್ಸ್ ಇಂಟು ಸೆಕೆಂಡ್ಸ್. ಸೊ 22 ಮಿನಿಟ್ಸ್ ಪ್ಲಸ್ ಹಾಫ್ ಮಿನಿಟ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಮಿನಿಟ್ ಅಂತ ಇದೆ. 1 ಮಿನಿಟ್ ಈಸ್ ನಥಿಂಗ್ ಬಟ್ 60 ಸೆಕೆಂಡ್ಸ್. ಸೊ 1 ಮಿನಿಟ್ ಜಾಗದಲ್ಲಿ ನಾನೇನು ಮಾಡ್ಬೋದು ಅಂದರೆ 60 ಸೆಕೆಂಡ್ಸ್ ಅಂತ ಹಾಕ್ಬೋದು. ಸೊ ಇಫ್ ಯು ವಾಂಟ್ ಟು ರಿಮೂವ್ ದಿಸ್ ಮಿನಿಟ್ ಯು ಶುಡ್ ರೀಪ್ಲೇಸ್ ಇಟ್ ಬೈ 60 seconds because 1 minute is nothing but 60 seconds. So 2 1s are 2 30s are. So it is equal to 39 degree 22 minutes and 30 seconds. Seconds and double dash ಆಗ್ತಿ. ಸೊ ಇದನ್ನು ಅಡಿಷನಲ್ ಅನ್ನು ರಿಮೂವ್ ಮಾಡಿ ಜಸ್ಟ್ ಕಂಬೈನ್ ಮಾಡಿ ಬರೆದ್ರೆ ವಿ ಗೆಟ್ 39 ಡಿಗ್ರಿ 22 ಮಿನಿಟ್ಸ್ ಆ್ಯಂಡ್ 30 seconds. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದ ಫಸ್ಟ್ ಪ್ರಾಬ್ಲಮ್. ಸೊ ಇದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಣ. -4 ಅಂತ ಇದೆ. ಇದನ್ನು ನೀವು ಆಮೇಲೆ ಬರೀಬಹುದು. ಸೆಲೆಕ್ಟ್ ಆಗಬೇಡ ತಿನ್ನಿ. ಓಕೆ ರೈಟ್. ಈಗ ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ. -4 ಮಾಡೋ ಪ್ರೊಸೆಸ್ ಎಲ್ಲನೂ ಸೇಮೇನೆ, ಒಂದು ಎಕ್ಸ್ಟ್ರಾ ನೆಗೆಟಿವ್ ಇರುತ್ತೆ ಅಷ್ಟೇ. ಸೊ -4. ಸೊ ದಿಸ್ ಇಂಕ್ರೀಸ್. ಸೊ ಡಿಗ್ರಿ ಮೆಷರ್ ಈಸ್ ಈಕ್ವಲ್ ಟು 180/π ಇಂಟು ರೇಡಿಯನ್ ಮೆಷರ್. So this is the formula. So this is equal to 180/π ಅಂತಂದರೆ 22/7 ಇಂಟು ರೇಡಿಯನ್ ಮೆಷರ್ ಅಂದರೆ -4. ಸೊ ಮೈನಸ್ನ ಪೂರ್ತಿ ಹೊರಗಡೆ ಹಾಕಿ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತೀವಿ. ಸೊ 180 ಇಂಟು 22/7ನ ನಾನು ರೆಸಿಪ್ರೋಕಲ್ ತೊಗೊಂಡ್ರೆ 7/22 ಇಂಟು 4. 2 2s are 4, 2 11s are. So it is equal to -180 into 14 divided by 11. ಓಕೆ, ಈಗ -180 ಮತ್ತು 14 ಇದೆರಡನ್ನ ಮಲ್ಟಿಪ್ಲೈ ಮಾಡಿದರೆ, ಸೊ ಇದು ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. 180 ಬದಲಿಗೆ ನಾನು ಜಸ್ಟ್ 18 ಅಂತ ಅನ್ಕೊಳ್ತೀನಿ ಸದ್ಯಕ್ಕೆ. 0 ಆಮೇಲೆ ಬೇಕಿದ್ರೆ ಹಾಕು. 8 4s 32ಗೆ 2 ಕ್ಯಾರಿ 3. ಇದು 4 1s 4, 8 1s 8, 8 + 4 is 12, 12 + 3 15ಗೆ 5 ಕ್ಯಾರಿ 1, 1 1s 1, 1 + 1 is 2, 2520 ಬರುತ್ತೆ. ಸೊ ಇದು ನಾನು ಮಾಡ್ತಿರೋದು ವೇದಿಕ್ ಮ್ಯಾಥ್ಸಲ್ಲಿ ಮಲ್ಟಿಪ್ಲಿಕೇಶನ್. ಇದು ಸಿಂಗಲ್ ಲೈನ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ವೇದಿಕ್ ಮ್ಯಾಥ್ಸಿನ ಒಂದು 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 ಇದದು ಏನಂತಾರೆ ಪ್ರೊಸೆಸ್ಸು. ಸೊ ಅದನ್ನು ಯೂಸ್ ಮಾಡಿ ಮಾಡ್ತಿರೋದು. ಮೈನಸ್, ಸೊ 180 ಮತ್ತು 14 ಮಲ್ಟಿಪ್ಲೈ ಮಾಡಿದಾಗ 2520 ಬಂತು, ಡಿವೈಡೆಡ್ ಬೈ 11 ಆಸ್ ಇಟ್ ಈಸ್. ಸೊ ಈಗ ಮತ್ತೆ ಅದೇ ಪ್ರೊಸೆಸ್. ಸೊ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಮುಂಚೆ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ದು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಡಿವೈಡ್ ಮಾಡೋಕ್ಕೆ ನಿಮಗೆ ಪ್ಲೇಸ್ ಸಿಗುತ್ತೆ. ಸೊ ಈಗ ಯಾವುದನ್ನು ಡಿವೈಡ್ ಮಾಡಬೇಕು, 2520ನ 11 ಇಂದ ಡಿವೈಡ್ ಮಾಡಬೇಕು. ಇದು ಆ್ಯಕ್ಚುಲಿ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ನಾವು ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಸೊ ಎಸ್ 11 2520, 11 2s 22, ಇಲ್ಲಿ 3 ಉಳಿತು, ಇಲ್ಲಿ 2 ತೊಗೊಂಡ್ರೆ
11 2s are 22 ಅಗೇನ್ 10 ಬಂತು, ಈ 0 ತೊಗೊಂಡ್ರೆ 11 9s are 99. ಸೊ 1 ಉಳಿತು. ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆದ್ರೆ 229 1/11 ಡಿಗ್ರಿ ಆಗ್ತದೆ. 229 1/11 ಡಿಗ್ರೀಸ್. ಸೊ ಇದನ್ನು ಮೈನಸ್ ಹೊರಗಡೆ ಆ್ಯಸ್ ಇಟ್ ಈಸ್ ಇರುತ್ತೆ, ಇದು ಮೈನಸ್ ಹೊರಗಡೆ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್. ಸೊ ಇದನ್ನು ನಾನೇನು ಮಾಡ್ತೀನಿ, ಸಪ್ರೇಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಪಾರ್ಟನ್ನು ಸಪ್ರೇಟ್ ಮಾಡ್ತೀನಿ, ಫ್ರ್ಯಾಕ್ಷನ್ ಪಾರ್ಟ್ನ ಸಪ್ರೇಟ್ ಮಾಡ್ತೀನಿ. ಸೊ ನೋಡಿ 229 ಡಿಗ್ರಿ ಪ್ಲಸ್ ಎಕ್ಸ್ಟ್ರಾ ಎಷ್ಟಿದೆ ಅಂತಂದರೆ 1/11 ಡಿಗ್ರಿ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 229 ಡಿಗ್ರಿ ಪ್ಲಸ್ 1/11 ಇಂಟು 1 degree is nothing but 60 minutes. So in terms of degree, I will replace it by 60 minutes. So ಈಗೇನಾಯ್ತದು ಡಿಗ್ರಿಯಿಂದ ಮಿನಿಟ್ಗೆ ಕನ್ವರ್ಟ್ ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 229 ಡಿಗ್ರಿ ಪ್ಲಸ್ 60 ಇಂಟು 1 is 60/11 minutes. ಸೊ 60/11 ಮತ್ತೆ ನಾವು ಡಿವೈಡ್ ಮಾಡೋಣ. 11 5s are 55. ಸೊ ಎಷ್ಟು ಉಳಿತಲ್ಲಿ 5 ಉಳಿತು. ಸೊ 5 ಮಿನಿಟ್ಸು ಎಕ್ಸ್ಟ್ರಾ ಎಷ್ಟು ಮಿನಿಟ್ಸು ಅಂತಂದರೆ 5/11 ಮಿನಿಟ್ಸ್ ಆಯಿತು. ಸೊ ಇದನ್ನು ಮತ್ತೆ ನಾನು ಸಪ್ರೇಟಾಗಿ ಬರೆದ್ರೆ 5 ಮಿನಿಟ್ಸ್ ಪ್ಲಸ್ 5/11 ಎಕ್ಸ್ಟ್ರಾ ಫ್ರಾಕ್ಷನ್ ಪಾರ್ಟ್, ಇದು 5/11 ಮಿನಿಟ್ಸ್ ಬಂತು. ಮತ್ತು ಮಿನಿಟ್ಸನ್ನು ನಾನು ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 229 ಡಿಗ್ರಿ ಪ್ಲಸ್ 5 ಮಿನಿಟ್ಸ್ ಪ್ಲಸ್ 5/11. ಸೊ 1 minute ಈಸ್ ನಥಿಂಗ್ ಬಟ್ 60 seconds. ಸೊ ಇನ್ ಟರ್ಮ್ಸ್ ಆಫ್ ಇನ್ ಪ್ಲೇಸ್ ಆಫ್ ಮಿನಿಟ್ಸ್ ಐ ವಿಲ್ ರೈಟ್ 60 seconds. ಸೊ 60 seconds ಅಂತ ನಾನು ಏನು ಮಾಡ್ಬೋದು ಅಂತಂದರೆ ರೀಪ್ಲೇಸ್ ಮಾಡ್ಬೋದು. ಈಗ ಅಗೇನ್ ವಿ ಹ್ಯಾವ್ ಮೈನಸ್ 229 ಡಿಗ್ರಿ ಪ್ಲಸ್ 5 ಮಿನಿಟ್ಸ್ ಪ್ಲಸ್ ಇಲ್ಲಿ ಎಷ್ಟಿದೆ ಇದು 5 ಇಂಟು 60 300/11 300/11 ಸೆಕೆಂಡ್ಸ್ ಅಂತ ಇದೆ. ಓಕೆ, ಸೊ ಇಟ್ ಈಸ್ ಸೆಕೆಂಡ್ಸ್, 300/11 ಸೆಕೆಂಡ್ಸ್. ಸೊ ಇದನ್ನು ಮತ್ತೆ ನಾನೇನು ಮಾಡ್ತೀನಿ, ಈಗ ಡಿವೈಡ್ ಮಾಡ್ಕೊಳ್ತೀನಿ. ಮೈನಸ್ 229 ಡಿಗ್ರಿ ಪ್ಲಸ್ 5 ಮಿನಿಟ್ಸ್ ಪ್ಲಸ್, ಸೊ 300/11 ಇದನ್ನು ನಾನು ಡಿವೈಡ್ ಮಾಡಿದರೆ 300 ಇದೆಯಲ್ಲ. ಸೊ 11 2s are 22 ಎಷ್ಟಿದೆ 8, 11 7s are 77, 3 ಉಳಿತು. ಸೊ ಅಪ್ರಾಕ್ಸಿಮೇಟ್ಲಿ 27 ಇದು ಎಕ್ಸ್ಟ್ರಾ ಉಳಿತು. ಸೊ ಸೆಕೆಂಡ್ಸಲ್ಲಿ ಬರೆಯೋದಾದರೆ ಅಪ್ರಾಕ್ಸಿಮೇಟ್ಲಿ 27 seconds ಅಪ್ರಾಕ್ಸಿಮೇಟ್ಲಿ. ಯಾಕೆ ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಇನ್ನೂ 3/11 ಇದೆ. ದೇರ್ಫೋರ್ ಇದನ್ನು ಕಂಬೈನ್ ಮಾಡಿ ಬರೆದ್ರೆ ನಮಗೆ ಏನು ಬರುತ್ತೆ ಅಂತಂದರೆ ಮೈನಸ್ 229 ಡಿಗ್ರಿ 5 ಮಿನಿಟ್ಸ್ 27 seconds approximately. So it is approximate value. So this is how we will convert a given radian measure into a degree measure.